ಮೇಡಮ್ ಮೇಡಮ್ ನನಗೆ ನಿಮ್ಮನ್ನ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ರಾತ್ರಿ 12 ಗಂಟೆ ರಾತ್ರಿಗೆ ನಿಮ್ಗೆ ಏನು ಅವಶ್ಯಕತೆ ಫೋನ್ ಮಾತಾಡೋದು? ಇಲ್ಲ ಬೆಳಗ್ಗೆ ಮೇಡಮ್ ನನಗೆ ನಿಮ್ಮನ್ನ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ಯಾಕಂದ್ರೆ ನೀವು ನಂಗೆ ಎಗೇನ್ಸ್ಟ್ ನಿಂತಿದ್ದೀರಿ. ನೀವು ನಮ್ಮ ಕಮ್ಯುನಿಟಿ ಬಗ್ಗೆ ಇಷ್ಟೆಲ್ಲ ಕೀಳವಾಗಿ ಮಾತಾಡುದು ಮಾತಾಡ್ಬೇಕು. ನೀವು ನಮ್ಗೆ ಎಲ್ಲ ಸತ್ಯ ಹೇಳಿದ್ರೆ ನಿಮ್ಮ ಕಮ್ಯುನಿಟಿ ಬಗ್ಗೆ ಯಾರಾದ್ರೂ ಮಾತಾಡ್ ನಾವ್ ಯಾಕೆ ಇನ್ನೊಬ್ಬರ ಕಮ್ಯುನಿಟಿ ಬಗ್ಗೆ ಮಾತಾಡ್ಬೇಕು? ನಾವು ಮಾತಾಡುದಿಲ್ಲ, ನಮ್ಗೆ ಆ ಕಲ್ಚರ್ ಇಲ್ಲ. ಮಾತಾಡಿದ್ರೆ ನಾನು ವಿರೋಧ, ನೀವು ತಟ್ಟೆ ಕಾಸ್ನವರು, ನೀವು ಹಾಗೆ ಹೀಗೆ ಬೈರಿ, ನಂಗೇನಿಲ್ಲ. ನಾವು ಆ ರೀತಿ ಎಲ್ಲ ಹೇಳುದಿಲ್ಲ ಮೇಡಮ್. ನೋಡಿ ನೀವು ಸುಮ್ಮನೆ ಮಾಡ್ತಾ ಇದ್ದೀವಿ. ನೀವು ಕೊಟ್ಟ ದಕ್ಷಿಣೆಯಿಂದ ನಾವು ಬದುಕುದಂತೆ. ನನ್ನ ಅಗತ್ಯ ಇಲ್ಲ, ನನ್ನ ಫ್ಯಾಮಿಲಿ ಯಾರು ದಕ್ಷಿಣೆಯಿಂದ ಬದುಕಲ್ಲ, ಎಲ್ಲ ಜಾಬ್ ಅಲ್ಲಿ ಇದ್ದೀವಿ. ಎಷ್ಟು ಜನ ನಾನು ಹೇಳ ಚಿಂತನ್ ಪೂಜಾರಿ ಎಂಬ ಹುಡುಗ ಹೇಳಿದಾನೆ ನಿಮ್ಮ ಕಾಲು ಹಿಡಿತೀನಿ ಅಂತ. ಕೇಳಿ ನಾನು ನನ್ನ ಕಾಲು ಹಿಡಿತಾನಂತೆ. ನನ್ನ ಕಾಲು ನೀ ಹಿಡಿಬೇಡ ಅಂತ. ಮತ್ತೆ ಕೇಳ್ತಾನೆ ನಿನ್ನ ಕಾಲು ಹಿಡಿದ್ರೆ ನಿನ್ನ ಅಡಿಯದು ನೋಡ್ಬೋದಲ್ಲ ಅಂತ. ನಿಮ್ಮ ಅಮ್ಮನ ಕಾಲು ಹಿಡಿ. ನೀವು ಇನ್ನೂ ಸ್ಟಾಪ್ ಮಾಡ್ಲಿಲ್ಲ. ನೀವು ಕೆಡಕಿದ್ದೀರಿ, ನನ್ನನ್ನ ಕೆಡಕಿದ್ದೀರಿ. ನೋಡಿ ನಗಾಡ್ತಾರೆ. ನೋಡಿ ಇಡೀ ಸಮುದಾಯ, ಇಡೀ ಒಂದು ಹೆಣ್ಣು ಮಗಳನ್ನ ಇಡೀ ಸಮುದಾಯದವರು ಸೇರಿ ಸೋಷಿಯಲ್ ಮೀಡಿಯಾದಲ್ಲಿ ತೇಜೋವಧೆ ಮಾಡುವಾಗ ಮಾತಾಡ್ತಾ ಇದ್ದೀರಲ್ಲ. ಜಾತಿ ಎಲ್ಲರಿಗೂ ಉಂಟು, ನಿಮ್ಗೆ ಎಂತ ಸೊಪ್ಪು ಜಾತಿ ಇದು? ಜಾತಿ ಎಲ್ಲರಿಗೂ ಇದೆ. ಜಾತಿ ಪ್ರೇಮ ನಿಮ್ದು ಅತ್ಯ ಇತ್ತು. ಎಲ್ಲರಿಗೂ ಜಾತಿ ಮೇಲೆ ಪ್ರೀತಿ ಇದೆ ಮೇಡಮ್. ನಂಗಿಲ್ಲ ನಿಮ್ಗಿಲ್ಲ ಅಂತ ಆದ್ರೆ ನೀವು ಇಟ್ಕೊಳ್ಳಿ. ಬಟ್ ಎಲ್ಲರಿಗೂ ಅವರ ಹುಟ್ಟಿದ ಜಾತಿ ಮೇಲೆ ಎಲ್ಲರಿಗೂ ಪ್ರೀತಿ ಇದೆ. ನೀವು ಕಾನೂನಾತ್ಮಕ ಏನು ಕೊಡ್ತೀರಿ, ನಾನು ಬಿಡಲ್ಲ. ಪೊಲೀಸ್ ಸ್ಟೇಷನ್ ನಾನು ಮಾತಾಡಿದೀನಿ. ನೋಡಿ ನೀವು ಮೆಂಟಲ್ ಡಿಸ್ಟರ್ಬ್ ಟೈಪ್ ಎಲ್ಲ ಮಾತಾಡ್ತೀರಿ, ಹುಚ್ಚರಾಗಿ. ಡಿಸ್ಟರ್ಬ್ ಆಗಿದೆ. ಒಂದು ಹೆಣ್ಣು ಮಗಳಿಗೆ 300-400 ದಿನ ಕಾಲ್ ಬಂದು ಡಿಸ್ಟರ್ಬ್ ಆಗಿದೆ. ಕಾರಣ ಯಾರು ಮೇಡಮ್? ಈಗ ಯಾರೋ ಒಬ್ಬ ನಿಮ್ಗೆ ತೊಂದರೆ ಮಾಡಿದಾನೆ ಅಂತ ಆದ್ರೆ ನಾನೆಲ್ಲ ಶುರು ಮಾಡಿದ್ದು ಅಲ್ಲ ಮೇಡಮ್. ನಿಮ್ಗೆ ಯಾರೋ ಒಬ್ಬ ವ್ಯಕ್ತಿ ಹತ್ರ ಪ್ರಾಬ್ಲಮ್ ಇರುದು, ಸಮುದಾಯಕ್ಕೆ ಯಾಕೆ ಬೈತೀರಾ ನೀವು? 6 ತಿಂಗಳ ಮೊದಲು ಕ್ಲೋಸ್ ಆದ ಮ್ಯಾಟ್ರು. ಅವನಿಗೂ ನಂಗೂ ಏನು ಸಂಬಂಧ ಇಲ್ಲ ಇವಾಗ. ಇದು ಹಳೆ. ಆವಾಗ ಕ್ಷಮೆ ಕೇಳಿನೂ ಆಗಿದೆ ನಾನು. ಇನ್ನು ಪುನಃ ಕ್ಷಮೆ ಕೇಳಂದ್ರೆ ಯಾರು ನನ್ನ ಅಪ್ಪ ಬರ್ತಾನ ಕ್ಷಮೆ ಕೇಳಲಿಕ್ಕೆ? ನೋಡಿ, ಒಬ್ಬ ವ್ಯಕ್ತಿಯಿಂದಾಗಿ ಇಡೀ ಸಮುದಾಯ, ಬಂಟ್ ಸಮುದಾಯ, ಬಿಲ್ಲವ ಸಮುದಾಯಕ್ಕೆ ಬಾಯಿಗೆ ಬಂದದ್ದು ಬೈಯುದು. ಅವನಿಗೆ ಕ್ಷಮೆ ಕೇಳಲಿಕ್ಕೆ ಹೇಳಿ ನಂಗೆ. ಯಾರಿಗೆ ಹೇಳಿ? ಅಲ್ಲಿ ಪ್ರಶಾಂತ್ ಪೂಜಾರಿ ಅಂತ ಇದ್ದಾನೆ ಒಬ್ಬ ಬ್ರಹ್ಮವರ್ದು, ಅವ ಮಾಡಿಸಿ. ನೀವು ಪ್ರಶಾಂತ್ ಪೂಜಾರಿ ಅಂತ ಹೇಳುವ ಒಬ್ಬ ವ್ಯಕ್ತಿಗೆ ಬೇಕಾಗಿ ಇಷ್ಟು ಜನರಿಗೆ ಇಷ್ಟು ತೊಂದರೆ ಮಾಡ್ತಾ ಇದ್ದೀರಿ ಇಷ್ಟು ದಿನದಿಂದ. ಇದೆಲ್ಲ ಅಗತ್ಯ ಇದೆಯಾ? ನಂಗೆ ಕೂಡ ತೊಂದರೆ ಗೊತ್ತಾ? ಅಲ್ಲ ಆಯ್ತು, ನಿಮ್ಗೆ ಸಹ ತೊಂದರೆ ಆಗ್ತಾ ಇದೆ. ಯಾಕೆ ನೀವು ಮಾತಾಡೋದ್ರಿಂದಲ್ಲ ತೊಂದರೆ ಆಗುದು ಮೇಡಮ್? ಒಬ್ರು ಮಾತಾಡ್ಲಿ, ತಲೆ ಸರಿದವರು ಒಬ್ರು ಮಾತಾಡ್ಲಿ, ಇಡೀ ಪಡ್ಡೆ ಹುಡುಗರು ಮಾತಾಡಿದ್ರೆ ನಾನು ಯಾರಿಗಿಂತ ಆನ್ಸರ್ ಕೊಡುದು? ಬ್ಯಾಕ್ ಟು ಬ್ಯಾಕ್ ಹೀಗೆಲ್ಲ ಗೊತ್ತಿದ್ದ ವಿಷಯ. ಸೊಲ್ಯೂಷನ್ ಇಲ್ಲ. ಯಾರಾದ್ರೂ ನಂಗೆ ಸತ್ಯದೀಶ ಸ್ಥಳದಲ್ಲಿ ಮಾತಾಡ್ತೀನಿ ನಾನು, ಆಯ್ತಾ? ಅವರಿಗೆ ಅರ್ಥ ಆದ್ರೆ ಅರ್ಥ ಆಗ್ತದೆ. ನಿಮ್ಗೆ ಮಹಿಳೆಯಾಗಿ ನನ್ನ ನೋವು ಅರ್ಥ ಆಗುದಿಲ್ಲ. ನಾನು ಸತ್ಯದೀಶ ಅವರಿಗೆ ನಂಬರ್ ಅರ್ಥ ಆಗುದಿಲ್ಲ. ನೀವು ಈ ರೀತಿ ಮಾಡಿದ್ರೆ ಎಂತ ಮೇಡಮ್? ಪೂಜಾರಿ ಎಲ್ಲರೂ ನಮ್ಗೆ ಫೋನ್ ಮಾಡಿ ಕೇಳ್ತಾರೆ ಇದಕ್ಕೆ ಎಂತ ಹೇಳುದಂತ. ಎಂತ ಸೊಲ್ಯೂಷನ್ ಇಲ್ಲ ಇದಕ್ಕೆ. ಪದ್ಮರಾಜ ಪೂಜಾರಿ ಅಡ್ವೊಕೇಟ್ ಆಗಿ ಅವನು ಕಾನೂನಾತ್ಮಕ ಥಿಂಕ್ ಮಾಡ್ಬೇಕಿತ್ತು. ಬಂಧಿಸಿ ಅಂತ ಹೇಳಿ ಒಬ್ಬರೇ ಸರಿ, ಎಲ್ಲರೂ ತಪ್ಪು. ಬಿಲ್ಲವ ಸಮುದಾಯ ಸರಿ ಇಲ್ಲ, ಬಂಟ ಸಮುದಾಯ ಸರಿ ಇಲ್ಲ. ಆಯ್ತು, ನೀವೊಬ್ಬರೇ ಸರಿ. ಆಯ್ತು ನಾನೊಬ್ಬರೇ ಸರಿ. ನನ್ನನ್ನು ಬಂಧಿಸಿದ್ರೆ ನಿಮ್ಮ ಪರಿಹಾರ ಮುಗಿತ. ಮತ್ತು ರೊಚ್ಚಿಗೆ ಹೇಳ್ತೀನಿ ನಾನು. ಮತ್ತೆ ಯಾರು ಆ ಮುಸಲ್ಮಾನರನ್ನು ಕರ್ಕೊಂಡು ಬರ್ತೇವೆ, ಕಡಿತೇವೆ? ಏನು ಮುಸಲ್ಮಾನರು ನಿಮ್ಮ ಇದ್ರಲ್ಲಿದ್ದಾರಾ, ಪಾಕೆಟ್ ಅಲ್ಲಿ ಇದ್ದಾರಾ? ನೀವು ಹೇಳಿದಾಗೆ ಕೇಳಲಿಕ್ಕೆ. ಪಾಕೆಟ್ ಅಲ್ಲಿ ಇಲ್ಲ. ನನ್ನ ಫ್ರೆಂಡ್ಸ್ ಕಾಲ್ ಮಾಡಿದ್ರು ನಂಗೆ, ಬರ್ತಾರೆ ಅವರು. ಬಂಧಿಸುವ ನನ್ನನ್ನು ಬಂಧಿಸಿ ಅಂತ ಹೇಳಿ ನಾವು ಬರ್ತೇವೆ. ಬರ್ಲಿ. ಅಲ್ಲ, ನೀವು ನನ್ನನ್ನು ಬಂಧಿಸುವ ಸಿಚುವೇಶನ್ ಇದೆಯಲ್ಲ, ನಿಮ್ಮೊಟ್ಟಿಗೆ ಯಾರು ನಿಲ್ತಾರೆ ಮೇಡಮ್? ಯಾವ ಮುಸ್ಲಿಮ್ಸ್ ನಿಲ್ತಾರೆ ಹೇಳಿ? ಎಲ್ಲರನ್ನು ಪ್ರೀತಿ ಮಾಡುವವರು ಇರುದು. ನಿಮ್ಮ ಮಾತು ಕೇಳ್ಕೊಂಡು ಬರುವವರು ಯಾರಿದ್ದಾರೆ ಹೇಳಿ? ಆಯ್ತು, ಬೇಡ, ಅಗತ್ಯ ಇಲ್ಲ. ನನ್ನ ಫ್ಯಾಮಿಲಿಗೆ ಕಾಲ್ ಮಾಡ್ತಾರೆ, ನನ್ನ ಅಕ್ಕನಿಗೆ ಕಾಲ್ ಮಾಡ್ತಾಳೆ. ಅವಳು ತುಂಬಾ ಹೆದರಿದ್ದಾಳೆ ಈ ವಿಷಯದಲ್ಲಿ. ಹೌದು, ಯಾಕಂದ್ರೆ ನೋಡಿ ನೀವು ಮೆಂಟಲ್ ಸ್ಟೇಬಲ್ ಇಲ್ಲದಾಗೆ ಮಾತಾಡ್ತೀರಿ. ಹಾಗಾದ್ರೆ ಬೇರೆಯವ್ರ ಮಾತಾಡ್ಬೇಕಲ್ಲ. ಬೇರೆ ಬರ್ತಿ. ಯಾರಿಗೆ 12 ಗಂಟೆ ರಾತ್ರಿಗೆ ನಿಮ್ಗೆ ಏನು ಅವಶ್ಯಕತೆ ಫೋನ್ ಮಾತಾಡೋದು? ಇಲ್ಲ ಬೆಳಗ್ಗೆ ಮಾಡ್ರಿ. ಏನು ನಿನ್ನ ಮೇಲೆ ಆಕ್ಷನ್ ನಾನು ಇಟ್ಕೊಂಡು ನಾನು ಆಮೇಲೆ ಹೇಳು ನನ್ನ ಮೇಲೆ ನನಗೆ, ಸರಿಯಾ? ನಿನಗೆ ಇಷ್ಟು ಇರುತ್ತೆ, ನಿನಗೆ ಇಷ್ಟು ನಂಬರಿಂದ ಮಾಡ್ರಿ ಅಂತ ನಾನು ಹೇಳ್ತಿದ್ದೀನಿ. ಆಮೇಲೆ ನಾನು ಬಾಯಿಂದ ಏನಾದ್ರು ಬೈಸ್ಕೊಂಡ್ರೆ ಸರಿ ಇರೋದಲ್ಲ ನಾನು ಹೇಳ್ತಿದ್ದೀನಿ. ನಾನು ಯಾರನ್ನು ತೋರಿಸ್ತೀನಿ, ನಮಗೆ ತೋರಿಸ್ತೀನಿ ನಾನು. ಹೆಣ್ಣು ಚುರ್ತಾನೆ ನೀವೆಲ್ಲ ಆಂಟಿಲ್ಲ ಅವರು ಗೋಡಿ ಮಗನೆ.
ಇಲ್ಲ ನಾನು ಎಂಟಿಗೆ ಆಗ್ಬೇಕು ಏ ಒಮ್ಮೆ ಇಡಫೋನ್ ಅವುಗಳಿಗೆ ಹುಚ್ಚು ಜೋರು ಶುರುವಾಗಿದ್ದ ಅವುಗಳ ಜಾತಿ ಬುದ್ಧಿ ನಾನು ಹೇಳ್ತೀನಿ. ಆಗಲಿ ಜೋರಾಗ್ಲಿ ಏನಾರಾಗ್ಲಿ ನಾನು ಯಾರನ್ನ ತೋರಿಸ್ತೀನಿ ನಿನಗೆ ಇಲ್ಲ ನಂಗೆ ಆಗಲ್ಲ, ನಂಗೆ ಸುಸ್ತಾಗಿದೆ ಫುಲ್. ನಾನ್ ಮಾತಾಡಿದೆ ಅಂತ ನಾನು ಬಿಡಲ್ಲ ಇವುಗಳಿಗೆ, ಸತ್ಯ ಹೇಳ್ತೀನಿ. ಆಂಟಿ ಲವರ್ ನಿಂತಾನೆ ನೋಡಿ ಮಗನೇ. ಇಲ್ಲ ನೀವು ಆಂಟಿ ಲವರೇ. ಯಾಕೆ ನೋಡಿ ನೀವು ಈಗ 12 ಗಂಟೆಗೆ ಎಂಟಿಗೆ ಕಾಲ್ ಇಲ್ಲ 12 ಗಂಟೆಗೆ ನೀನು ಎಂಟಿಗೆ ಕಾಲ್ ಮಾಡಿ ಸಾಯ್ಬೇಕು ಹೇಳಿ. ಇಲ್ಲ 12 ಗಂಟೆಗೆ ಕಾಲ್ ಮಾಡಿ ಎಂಟಿಗೆ ಸಾಯ್ಬೇಕು ನಾನು ಹೇಳ್ತಿರೋದು. ಇವಾಗ ಟೈಮ್ ಎಷ್ಟು? ಯಾಕೆ ಹಾಗಂದ್ರೆ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿಯರು ಯಾರೆಲ್ಲ ಅಂದ್ರೆ ನಾನು ಹೇಳ್ತಿರೋದು ತಾನೇ. ನಾನು ಏನ್ ಕೇಳ್ತಿರೋದು ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿರು ಯಾರೆಲ್ಲ ತಂದ ಅದಕ್ಕೆ ನೀವು ತಾನೇ ಹೇಳ್ತಿರೋದು. ಆ ಥರ ಫೋನ್ ಮಾಡ್ತಿದ್ದಾರ ಬೇರೆ ಹುಡುಗಿಗೆ? ಇಲ್ಲ ಇದ್ದಾರೆ ಮತ್ತೆ ನಿಮ್ಮ ಮನೆಯಲ್ಲಿ ಹೋಗ್ಬಿಟ್ಟು ಮಲ್ಕೊಬೇಕು ತಾನೆ. ನಾನೇ ತಿಳ್ಕೊಳ್ಬೇಕು, ನನ್ನ ಹತ್ರ ಮಾತಾಡು. ನೀನು ರಾತ್ರಿ 12 ಗಂಟೆ ನಿನ್ಗೆ 12 ಗಂಟೆ ಅನಿತಾ ಕಾಸರ ಹತ್ರ ಏನ್ ಮಾತಾಡ್ಬೇಕು ನನ್ನ ಅವ್ರು ಮಲ್ಕೊಂಡಿದ್ದಾರೆ. ಅವ್ರು ನಾಳೆ ಒಳಗೆ ಏನಾರು ಆದ್ರೆ ನಿಮ್ಗೆ ಯಾರಿಗೆ ನಾನು ಬಿಟ್ಟು ಬದುಕೋದಿಲ್ಲ. ನಾನು ಓಪನ್ ಮೈಂಡ್ಗೆ ಇರ್ತೀನಿ, ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ಆಮೇಲೆ ಸರಿಯಾ ಒಂದೊಂದು ಜನ ನಾನು ಇಟ್ಕೊಂಡು ಆಮೇಲೆ ಪೊಲೀಸ್ ಹೊರಗಡೆ ಹಾಕ್ತೀನಿ ನಾನು ಹೇಳ್ತೀನಿ ಸರಿಯಾ. ಯಾವಾಗ 6 ಮಂತ್ ಎಂದೇ ಆಗಿರೋದ್ ಮ್ಯಾಟರ್ ಸರಿ. ಅವಳು ಸಾರಿ ಒಂದ್ಸತಿ ಕೇಳ್ತಾಳೆ ಏನ ನಿಮ್ಗೆ ನೀವೆಲ್ಲ ಬರುವಾಗ ನಾವೆಲ್ಲರಿಗೂ ಸಾರಿ ಕೇಳಿದ್ರೆ ಏನಾರು ಗತಿನಾ? ಸಾರಿ ಕೇಳೋದಿಲ್ಲ ಅವ್ರು ಸಾರಿ ಕೇಳೋದಿಲ್ಲ ಸರಿಯಾ. ಹಾ ಮಾಡ್ತಾಳೆ. ಇನ್ಮೇಲೆ ನಾನು ಹಾಕ್ತೀನಿ. ಬಡ್ಡಿ ಮಗನ ನಾನು ಹಾಕ್ತೀನಿ ಇನ್ಮೇಲೆ. ಏನ್ ಮಾಡ್ತೇವೆ ಮಾಡ ಲೋಫರ್ ನೀನ್ ಲೋಫರ್ ಬುದ್ಧಿ ತೋರ್ಸ್ತಾ ಇದೆಯಾ? ನಾನು ಲೋಫರ್ ಬುದ್ಧಿ ತೋರಿಸುವಾಗ ಮಾಡು ರೆಕಾರ್ಡ್ ಆದ್ರೂ ಮಾಡೋ, ಕಮೆಂಟ್ ಹಾಕು, ನ್ಯೂಸ್ ಇಲ್ಲ ಹಾಕು, ಎಲ್ಲಾರು ಬೇಕಾದ್ರೂ ಹಾಕು. ಆಮೇಲೆ ನಿನ್ ಕರ್ತವ್ಯ ಕೂಡ ಬರುತ್ತಲ್ಲ. ರಾತ್ರಿ 12 ಗಂಟೆ ನೀನ್ ಏನ್ ಮಾಡ್ತಿದ್ದೆ ಹುಡುಗಿರ ಹತ್ರ ಮಾತಾಡಿ ಅಂತ ನಿನ್ನ ಮೇಲೂ ಕ್ವಶನ್ಸ್ ಬರುತ್ತೆ ಸರಿಯಾ. ನಾನು ನಿನಗೆ ಏನ್ ಟಿಕೆ? ನಾನು ಯಾರ ನಿನಗೆ ಏನ್ ಟಿಕೆ? ನೀವು ಹೆಣ್ಣು ಹುಡುಗಿರ ಹತ್ರ ಮಾತಾಡಿದ್ರೆ ನಿನಗೆ ಏನ್ ಟಿಕೆ? ನಾನು ಆ ಮ್ಯಾಟರ್ ನಾನು ಕೇಳ್ತಿರೋದು ಇವಾಗ ನಿನಗೆ. ನಾನು ಮಾತಾಡ್ತೀನಿ ಅಪ್ಪ, ಯಾಕೆ ಮಾತಾಡಬಾರ್ದು? ನೀನು ಯಾವಾಗಲಿಂದ ಮಾತಾಡುವಾಗನೇ ಇದೆಯಾ? ನೀನೊಬ್ಬ ಯಾರ ಸಾಯ್ತಿರೋದನ್ನ ಸುಂದರ್ ಪೂಜಾರಿ ಅಂದ್ಬಿಟ್ಟು ಕಾಂಪ್ರೆಸರ್ ಆಗ್ತೀನಿ. ನೀವು ಕಟ್ ಮಾಡ್ದಾನೆ ಬೋಡಿ ಮಗ ಮಾಡಿ. ನೀನು ನನ್ನ ಅಮ್ಮಗೆ ಎಂಟಿಗೆ ಫೋನ್ ಮಾಡಬೇಕು ಹೇಳಬೇಕು. ನಿಮ್ಮೆಲ್ಲ ಮಾಡಿರೋದು ಮೋಸಲಿಕ್ಕೆ ಅವ್ರು ಹಾಕ್ತಾರೆ. ನೀವೆಲ್ಲ ಟಾರ್ಚರ್ ಕೊಡ್ತಾರೆ ಅದಕ್ಕೆ ಅವ್ರು ಹಾಕ್ತಾರೆ. ನೀವು ಅಂಟಿನ ಹತ್ರ ರಾತ್ರಿ 12 ನಾನು ಮಾತಾಡ್ತೀನಿ. ನನ್ನ ಹತ್ರ ಏನು ಮಾತಾಡ್ಕೊಂಡು ಹಾಕಿರ ಚೆನ್ನಾಗಿ ಹಾಕಿದಾರೆ. ಹಿಂಗ ನಾನು ಬೈತೀನಿ ಇನ್ಮೇಲೆ ನಾನು ಬರ್ತೀನಿ ಮೀಡಿಯಲ್ಲಿ ಸರಿಯಾ. ನಾನು ಬರ್ಬೇಕಂತ ಹೇಳೋ, ನಾನು ಬರ್ತೀನಿ ಮೀಡಿಯಲ್ಲಿ. ಹಾ ನಾನೇ ಮಾತಾಡ್ತದೆ. ಈಗ ಹೇಳು ಇವಾಗ ಏನಂತ. ಯಾರಿಗೂ ಕೊಡ್ಬೇಕು ನಿಮ್ಗೆ ಫೋನು? ನಾನೇ ಮಾತಾಡ್ತೀನಿ. ನನ್ನ ಹತ್ರ ಮಾತಾಡ್ಬೇಕು. ಏನ್ ಬಾಧೆ ಇವಾಗ? ನಿನ್ನ ಫೇಸ್ಬುಕ್ ಅಕೌಂಟ್ ಇಂದ ಒಂದು ಕಮೆಂಟ್ ಹಾಕು, ಆಮೇಲೆ ನಿನಗೆ ಬರುತ್ತೆ ಫೋನ್. ಏನು ನನಗೆ ನಿಮ್ಮ ಹತ್ರ ಮಾತಾಡಕ್ಕೆ ನನ್ಗೆ ಏನು ಗ್ರಾಚಾರ ಬೋಡಿ ಮಗಳೇ? ಅವಳ ಫೋನ್ ಅನ್ನ ಎಲ್ಲ ಕಾಲ್ ನಾನೇ ಅಟೆಂಡ್ ಮಾಡ್ತಿದ್ದೀನಿ. ಈ ನಂಬರ್ ಒಂದು ಸಾಕು. ಇಲ್ಲ ಇಲ್ಲ ಈ ನಂಬರ್ ಒಂದು ಸಾಕು ನಿನಗೆ. 82 ನಂಬರ್ ಸಾಕು ನಿನಗೆ. ಈ ನಂಬರ್ ಬೇಕಾದ್ರೆ ನಾಳೆಯಿಂದ ಪಿನ್ ಟು ಪಿನ್ ಕಾಲ್ ಅಟೆಂಡ್ ಮಾಡಿ ನನ್ನ ಹತ್ರ ನೀನು ಬಯಸ್ಕೋಬೇಕು ಅಂದ್ರೆ ನೀನು ಮಾತಾಡೋಣ ನಾನು ಹೇಳ್ತಿರೋದ್ನಿ ಸರಿಯಾ. ಯಾಕೆ ಚರ್ಚೆ ಇಲ್ಲ? ನಮ್ಮಮ್ಮ ಹತ್ರ ಮಾತಾಡುವಾಗ ಮಾತ್ರ ನೀವು ಟಾರ್ಚರ್ ಕೊಟ್ಟಿದ್ರೆ ನಾನು ಸುಮ್ಮನೆ ಕೂತ್ಕೊಂಡಿರ್ತೀನಿ. ನಿನ್ಗೆ ನೋಡ್ತಾ ಇರ್ತೀನಿ, ನಿನಗೆ ಮಜ್ಜಿಗೆ ಹಾಕಿ ಕೊಡ್ತಾ ಇರ್ತೀನಿ. ಸಾಕು ಮಗಳು. ಹಾ
ಎಷ್ಟು ತಾಯಣಿಗಳು? ನನ್ನ ಸಾಕು ಮಗಳು ದತ್ತಪುತ್ರಿ. ಅದೇ ಎಲ್ಲ ಸಾಕು ಮಕ್ಳೇ. ಸುಮಾರು ಜನ ಇದ್ದಾರೆ ಸಾಕು ಮಕ್ಳು. ಸಾಕು ಮಕ್ಕಳ ಮತ್ತೆ ಸಪೋರ್ಟ್ಗೆ ಯಾಕೆ ಬರ್ತಲ್ಲ ಮಾತಾಡಕ್ಕೆ ಇವಾಗ ಕಾಂಗ್ರೆಸ್ ಸಾಕು. ಸರಿ ಅಣ್ಣ ಮಲ್ಕೊಳ್ಳಿ ಅಣ್ಣ, ಗುಡ್ ನೈಟ್ ಅಣ್ಣ. ನಂಗೆ 4 ಗಂಟೆ ಹೇಳ್ಬೇಕು ಮಾರೈತಿ, ನಂಗಾಗೋದಿಲ್ಲ ಸತ್ಯ. ಬೆಳಿಗ್ಗೆ ಫೋನ್ ಮಾತಾಡ್ತೀನಿ. ಇಲ್ಲ ಬೆಳಗ್ಗೆ ಇಲ್ಲ, ಇವಾಗಲೇ ನಂಗೆ ಕೆಲಸ ಇದೆ, ನಾನು ರಿಸೀವ್ ಮಾಡಲ್ಲ. ಹಾಳು ಮಾಡಿ ಬೋಡಿ ಮಗ ಇವಾಗ ಏನ್ ಹೇಳ್ತಾನೆ, ಬೆಳಗ್ಗೆ ಮಾತಾಡ್ತೀನಿ ಹೇಳ್ಬಿಟ್ಟು ಬೆಳಗ್ಗೆ ಏನ್ ಬೆಳಗ್ಗೆ ನೀನು ಸ್ವಲ್ಪ ಕಮ್ಮಿ ಮಾಡ, ಅವ್ನು ಮಾತಾಡಿ, ನಮ್ಗೆ ರೆಕಾರ್ಡ್ ಆಗ್ತಿಲ್ಲ. ಅದೇ ಇನ್ನೊಂದು ನನ್ನ ತಮ್ಮ ಫೋನ್ ಮಾಡ್ದ ಲೈವ್ ಅಲ್ಲಿ ಕೂತ್ಕೊಂಡು. ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರಿಗೂ ಫಸ್ಟ್ ಅಲ್ಲಿ ಬಂದು ಮಾತಾಡಕ್ಕೆ మేడం ఈ బెంగళూరు కుల్లు అంచత్ మేడం ఈ బెంగళూరు కుల్లు ನಮ್ಗೆ ಇದು ಫ್ಯಾಮಿಲಿ ಫುಲ್ ಸಪೋರ್ಟ್ ಇದೆ ಡಿಪಾರ್ಟ್ಮೆಂಟ್. ನನ್ನ ಅಕ್ಕ ಮತ್ತು ನಾನು ಬಂದು ಅಣ್ಣ ಬಂದ ಏನ್ ಆಕ್ಷನ್ ತಗೊಂಡಿದ್ದೀರಿ ನಿಮ್ಮ ಡಿಪಾರ್ಟ್ಮೆಂಟ್? ಈಗ 2021 ಅಲ್ಲೇ ಒಂದು ಹುಡುಗಿ ವರ್ಷ ಇದೆ, ಎಲ್ಲ ಕೇಸ್ ಎಲ್ಲ ಓಡಾಡಿದ್ದಾರೆ. ಅವಾಗ ನೀವೆಲ್ಲ ಎಲ್ಲಿ ಹೋಗಿದ್ರಿ ಸಪೋರ್ಟ್ ಮಾಡಿದ್ರೆ? ಒಂದು ಯಾವ್ದೋ ಒಂದು ಪೋಸ್ಟರ್ಗೆ ಎಲ್ಲ ಬಂದು ಎಲ್ಲ ಮಾತಾಡ್ತಿದ್ದೀರಲ್ಲ, ಒಂದು ಹುಡುಗಿ ನ್ಯಾಯ ಎಲ್ಲಿ ಹೋಗಿದ್ರಿ ಎಲ್ಲ ನಾನು ಕೇಳ್ತಿದ್ದೀನಿ. ಇವಾಗ ಒಂದು ಹುಡುಗಿ ನ್ಯಾಯ ಎಲ್ಲಿ ಹೋಗಿದ್ರಿ ನಾನು ಕೇಳ್ತಿದ್ದೀನಿ. ಇವಾಗ 2021 ಅಲ್ಲೇ ನೋಡಿ ಬರ್ಕೆ ಸ್ಟೇಷನ್ ಬಂದಿದ್ದಾರೆ, ಇನ್ ಹೈ ಇನ್ಫ್ಲೂಯೆನ್ಸ್ ಇಂದ ಬಂದಿದಂತೆ. ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ನಂಗೆ ಗೊತ್ತಾಗ್ಬೇಕು ಆಯ್ತಾ. ಇದೇ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅಣ್ಣ ಬಣ್ಣಲ್ಲಿ ನಂಗೆ ಥ್ರೆಟ್ ಮೆಸೇಜ್ ಇದಕ್ಕೆ ಆಯ್ತಾ. ನೀವೆಲ್ಲ ಮಾತಾಡಕ್ ಬಂದ್ಬಿಡ್ತೀರಾ? ಏನಾದ್ರು ಮಂಚಿದ ಕೆಲಸ ಮಾಡೋಕೆ ಇಲ್ಲ ಬರೋದಿಲ್ಲ ಅಲ್ಲ ನೀವು? ನಂಗೆ ಮೊನ್ನೆ ಬಂದಿದೆ, ನಿಮ್ಗೆ ಬಂಧನ ಆಗ್ತದೆ, ಆಂಟಿಸಿಪೇಟರ್ ಬೇಲ್ ತಗೊಳ್ಳಿ ಅಂತ. ನಾನ್ ತಗೊಳ್ಳಿಲ್ಲ, ಬಂಧಿಸ್ಲಿ, ನಾನ್ ಜೈಲಿಗೆ ಹೋಗ್ತೀನಿ. ಹೆಣ್ಣು ಮಗಳಿಗೆ ಕರ್ನಾಟಕದ ಎಷ್ಟು ರೆಸ್ಪೆಕ್ಟ್ ಇದೆ ಅಂತ ಬರ್ಕೆ ನಾನು ಬರ್ತೀನಿ, ನೀವು ಕರ್ಕೊಂಡು ಹೋಗ್ಬೇಕಾಗಿಲ್ಲ. ನಂಗೆ ಗೊತ್ತಿತ್ತು ನಿಮ್ಮನ್ನು ಮನೆಯೊಳಗೆ ಕರೆದು ಮನೆ ಹಾಕಿ ಕೂತಿರ್ಬೇಕು. ಯಾಕೆ ಬರ್ಬೇಕು? ಅವನು ಬಡ್ಡಿ ಮಗ ಬರ್ಬೇಕು, ಕಂಪ್ಲೇಂಟ್ ಕೊಟ್ಟವ. ಅಡ್ವೊಕೇಟ್ ಪದ್ಮರಾಜ ಇದ್ದಾನಲ್ಲ ಅವನ್ ಬರ್ಬೇಕು, ಬಡ್ಡಿ ಮಗ. ಉದಯ್ ಪೂಜಾರಿ ಇದ್ದಾನಲ್ಲ ಅವನ್ ಬರ್ಬೇಕು, ಬಿಲ್ಲವ ಸಮಾಜದ ಎಲ್ಲರೂ ಬರ್ಬೇಕು. ನೀನ್ ಬರ್ತೀಯ ನನ್ನ ಜೊತೆ ಮಲಗ್ಲಿಕ್ಕೆ ಅಂತ ಹೇಳ್ತಾನೆ, ಇದೇ ಬಿಲ್ಲವ ಸಮಾಜದವನು. ನಾನು ಕೊಟ್ಟ ಕಂಪ್ಲೇಂಟ್ ಎಲ್ಲಿ ಆಯ್ತು? ಅಣ್ಣ ಬಣ್ಣನ ಯಾಕೆ ಹಿಡಿಲಿಲ್ಲ? ಅವನನ್ನ ಹಿಡೀರಿ, ಅವನನ್ನ ಅರೆಸ್ಟ್ ಮಾಡಿ. ಟ್ರ್ಯಾಕ್ ಮಾಡ್ಕೊಂಡು ಹೆಂಗೆ ಬಂದಿದ್ದೀರಿ ನೀವು? ಯಬ್ಬ ಭಯಂಕರ ಹುಷಾರಿದ್ದೀರಿ ನೀವು ಪೊಲೀಸ್ನವರು ಆಯ್ತಾ. ಯಾರನ್ನು ಹಿಡಿಬೇಕು ಅವರನ್ನು ಹಿಡಿ. ಸೌಜನ್ಯ ಕೇಸಲ್ಲಿ 14 ವರ್ಷ ಆಯ್ತು, ಅವನನ್ನು ಕೊಂದವಳು ನೀವು ಹಿಡಿದಿದ್ದೀರಾ ಪೊಲೀಸರ? ನೀವು ಅದಕ್ಕೆ ಟಾರ್ಗೆಟ್ ಆಗಿದ್ದು ನಾನು. ಅವಾಗ ನಿಮ್ಮ ಪೊಲೀಸ್ ಎಲ್ಲಿ ಹೋಗಿತ್ತು ಪೌರುಷ ನಿಮ್ದು? 8123 ಡಿಪಾರ್ಟ್ಮೆಂಟ್ ನಂಗೂ ಹೋಲ್ಡ್ ಇದೆ. ಒಳಗಡೆ ಮಾತಾಡ್ತೀನಿ, ಬಿಡ್ಬೇಡ ಅವ್ರನ್ನ. ಒಂದು ಹೆಣ್ಮಗಳನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬರ್ತೀರಿ ನೀವು, ಸತ್ಯ ಗೊತ್ತಿಲ್ಲದೆ. ಫೋನ್ ಮಾಡ್ಬೋದಿತ್ತಲ್ಲ ನಂಗೆ. ಮೇಲಾಧಿಕಾರಿಗಳದ್ದು DKC ಒಂದು ಒತ್ತಡ ಇರ್ಬೋದು. ಸೌಜನ್ಯ ನಿಮ್ಗೆ ಸೌಜನ್ಯ. ಅಣ್ಣ ಬಣ್ಣ ನೀಡಿರಿ ಫಸ್ಟಿಗೆ ಬೇವರ್ಸಿನ. ನೀವೊಂದು ಮಹಿಳೆಯಾಗಿ ನಿಮ್ಗೆ ಗೊತ್ತಾಗುದಿಲ್ಲ ಮೇಡಮ್ ನನ್ನ ನೋವು. ಪ್ರತಿಭನಿಗೆ ಅರ್ಥ ಆಗಿಲ್ಲ, ಪ್ರತಿಭಾಗುಳಿಗೆ ಅರ್ಥ ಆಗುದಿಲ್ಲ. ಅವಳಿಗೆ ಸಾರಿ ಬೈದಿದ್ದೀನಿ. 3 ದಿವಸದಿಂದ ರಾತ್ರಿ ಆಗಲ್ ನಿದ್ದೆ ಮಾಡಿಲ್ಲ ನಾನು. ಟಾರ್ಚರ್ ಅಂದ್ರೆ ಟಾರ್ಚರ್, ಪಡ್ಡೆ ಹುಡುಗರದ್ದು. ಇದೇ ಬಿಲ್ಲವ ಸಮುದಾಯದವರು. ನಂಗೂ ಕಂಪ್ಲೇಂಟ್ ಕೊಡ್ಬೋದು, ನಂಗೆ ಥ್ರೆಟ್ ಮೆಸೇಜ್ ಇತ್ತು. 6 ಮಂತ್ ಹಿಂದೆ ಆಗಿರೋದು ಕೆಲಸ. ಅವಳು ಅದಕ್ಕೆ ಸಾರಿ ಕೇಳಿದ್ದೇನೆ, ಮುಗಿಸಿದ್ದೀನಿ. ಪುನಃ ನನಗೊಂದು ಆತ್ಮಗೌರವ ಇದೆ, ನಾನೊಂದು ಸಮುದಾಯದವಳು. ನನ್ನ ಸಮುದಾಯಕ್ಕೆ ನಾಯಿಗೆ ಬೈದಿದ್ದಾರೆ, ಬ್ರಾಹ್ಮಣ ಸಮುದಾಯಕ್ಕೆ. ಆದ್ರೆ ನಾವ್ ಯಾವತ್ತು ಬ್ರಾಹ್ಮಣರು ನಿಮ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೇವಾ? ಇಲ್ಲ. ಯಾಕಂದ್ರೆ ನಮ್ಗೆ ನಾವು ದೇವರಿಗೆ ಬಿಟ್ಕೊಟ್ಟಿದೀವಿ. ಇದೊಂದು ರೆಪ್ಯೂಟೆಡ್ ಸಂಸ್ಥೆ. ಈಗ ನಾನು ಟಾರ್ಗೆಟ್ ಸೌಜನ್ಯ ಹೋರಾಟದಿಂದ ನಾನು ಟಾರ್ಗೆಟ್, ಧರ್ಮಸ್ಥಳದವರಿಗೂ ನಾನು ಟಾರ್ಗೆಟ್, ಸೌಜನ್ಯ ಹೋರಾಟದವರಿಗೂ ನಾನು ಟಾರ್ಗೆಟ್. ಒಂದು ಮಹಿಳೆ ಈ ತರ ರೊಚ್ಚಿ ಹೇಳ್ಬೇಕಿದೆ. ಅವಳ ಆತ್ಮಗೌರವಕ್ಕೆ ಶೀಲಕ್ಕೆ ಧಕ್ಕೆ ಆಗಿದೆ, ಚಾರಿತ್ರಿಕ ತೇಜವಾದ ಆಗಿದೆ. ನೀವು ಅರ್ಥ ಮಾಡ್ಕೋಬೇಕು. ಬಂಧನ ಮಲ್ಪನ ಕೇಸ್ ದಾದ ಉಂಡು. ಯಾನ್ ಪಂಟೆ ಮುಸ್ಲಿಮ್ಸ್ ಎಂಕೆ ಹೆಲ್ಪ್ ಬೋರ್ಡ್ ಹಿಂದೂಗಳು ಪೂರ ಎಂಕೆ ಎಂಗೇಜ್ ತುಂತೀರು. ಮುಸ್ಲಿಮ್ಸ್ ಅಂಚ ಅಂತ ಯಾನ್ ಅಂಚ ದೊಡ್ಡ ಗಲಭೆ ಮಾಡ್ತಿ ಯಾಲ ಸೊಸೈಟಿ ರೆಪ್ಯೂಟೆಡ್ ಸಂಸ್ಥೆ ಇತ್ತಿನಲ್ಲ. ಸೈಕೋ ಬಂತಾರೆ ಇಡೀ ಫ್ಯಾಮಿಲಿ. ಸೈಕೋ ನಿಕ್ಲು ಬಂತಜರು ಇತ್ತಿನ ಬಂತ ಸೈಕೋ ಹಾಕೊಂಡು ಯಾಲ ಏನು ಅಕ್ಕರೆ ಏತು ಭಂಗಮ ಇದೆ ಸರ್ ಅಲ್ಪ
ಅಪ್ಪ ನಿಕ್ಲೆ ಎಂಕ ನ್ಯಾಯ ದೆಪ್ಪದು ಕೊಡ್ತೆ ಏನ 47 ಗಂಟೆ ತೊಳೆ ಪೆಟ್ರೋಲ್ ಪಾಡ್ಪು ಸುಡ್ತೆ ಬಂತೆ ನಿಕ್ಲೆ ಎಂಕ ರಕ್ಷಣೆ ಕೊಡ್ತಾರ ಕೊಡ್ತೆ ಎಫ್ಐಆರ್ ಆತು ಒಂಜಿ ನೋಟಿಸ್ ಸಮ ಪೋತುಜಿ ದಾಲ ತುಜಿ ಆಯ ಅವಲೆ ತಿರ್ಗೊಂತುಲ್ಲೆ ಅಣ್ಣ ಬೊಂಡ ಅಲ್ಪನೆ ತಿರ್ಗೊಂತುಲ್ಲೆ ಎಂಕ ಸರ್ ಲಂಚ ಕೊರಿಯರ್ ಎನ್ನ ತಾಪುಜಿ ಲಂಚ ಏನು ಕೊರ್ಪು ಇನ್ಫ್ಲೂಯೆನ್ಸ್ ಎಂಕಜಿ ಇನ್ಫ್ಲೂಯೆನ್ಸ್ ಎಂಕಜಿ ಇನ್ಫ್ಲೂಯೆನ್ಸ್ ಎಂಕಜಿ ಅವಶ್ಯಕತೆ ಇಜ್ಜಿ ಮೇಡಮ್ ಇನ್ಫ್ಲೂಯೆನ್ಸ್ ಎಂಕಜಿ ಲಂಚ ಕೊರ್ರನ್ನ ತಾಪುಜಿ ಆಯ್ನ ದಾದ ಮಲ್ತೇರೆ ದಾದ ಆಯ್ನ ಟ್ರ್ಯಾಕ್ ಮಲ್ತೇರೆ ಆಯ ಮುರೇನಿ ಮುಲ್ಪನೇ ತಿರ್ಗೊಂತುಲ್ಲೆ ಮಂಗಳೂರು ಕುಡ್ಲಟೆ ಉಲ್ಲೆ ಫೇಸ್ಬುಕ್ ಅಪ್ಡೇಟ್ ಮಲ್ತಂದುಲ್ಲೆ ಬಾಂಬೆ ತೋಯ ಅಲ್ಲಿ ಮುಲ್ಪ ಶೂಟಿಂಗ್ ಇಂದ ಬರೋಂತುಲ್ಲೆ ಯಾನು ವಿವಿಪುರ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೆ ಆಕೆ ಇಮಿಡಿಯೇಟ್ ಆಯ್ಕೆ ನೋಟಿಸ್ ಕಡೆ ಬಿಡ್ತಾರೆ ನಿಕ್ಲ ಒಂಜಿ ನೋಟಿಸ್ ಪೋಂಡ ಪೆಟ್ರೋಲ್ ಪಾಡ್ತು ಎಜ್ಜಿ ಪೆಟ್ರೋಲ್ ಪಾಡ್ತು ಸುಡ್ತೆ ಬಂತೆ ಪೆಟ್ರೋಲ್ ಪಾಡ್ತು ಸುಡ್ತೆ ಬಂತೆ ನಿಕ್ಲು ಬಂಧನ ಮಲ್ಪಿನಿ ಅಂಕ ತೋಡು ನಿಕ್ಲು ಬಂಧನ ಮಲ್ಪಿನಿ ಅಂಕ ತೋಡು ಯಾನು ಎನ್ನ ಅಕ್ಕ ಕೊಡ್ತೀನಿ ಕಂಪ್ಲೇಂಟ್ ಅಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಉಪ್ಪು ಎಂಕ್ಲೆಲ್ಲ ಹೋಲ್ಡ್ ಉಂಡು ಎಂಕ್ಲೈನು ಯೂಸ್ ಮಲ್ತಿದ್ಯಾ ಎಂಕ್ಲೆಲ್ಲ ಹೈ ಹೋಲ್ಡ್ ಉಂಡು ಎಂಕ್ಲ ಬಾವಲ ಕರ್ನಾಟಕ ಬ್ಯಾಂಕ್ ಯೂನಿಯನ್ ಉಪ್ಪುನಾರು ಏನು ಬಂಡೆ ದಟ್ಟು ಫ್ಯಾಮಿಲಿ ಮ್ಯಾಟ್ರ್ ಇನ್ವಾಲ್ವ್ ಅವ್ರು ಎನ್ನ ಒತ್ತಿನ ಹೋರಾಟ ಇಡೀ ಫ್ಯಾಮಿಲಿ ತೊಂದರೆ ಕೊರೊಂದುಲ್ಲೇರು ಎನ್ನ ಮೆಗ್ಗಿನ ಇಲ್ಲ ನಾಡೊಂದು ಪೋತೆ ಅಣ್ಣ ಬೋಂಡು ಗೊತ್ತುಂಡ 3 ವರ್ಷದ ಬಾಲನ್ನು ಸಮ ಬಿಡ್ತಿಜ್ಜಿ ಫೋಟೋ ಡೌನ್ಲೋಡ್ ಮಲ್ತೆ ಫೇಸ್ಬುಕ್ ಶೇರ್ ಮಲ್ತೆ ಅಪ್ಪ ಕಾನೂನು ಉಂಡು ಎಂಕ್ ಗೊತ್ತಾವಡತ್ತ ಕರ್ನಾಟಕದ ನಿಕ್ಲೆ ಎಸ್ಐ ನಿಕ್ಲೆಗೆ ಫೋರ್ಸ್ ಮಾಡ್ತಾರೆ ಆಗ ಪಿರೋಗೊಬ್ಬಿನ ಪ್ರತಿಭಾ ಕೂಡ ಇಲ್ಲ ಅಡ್ವೊಕೇಟ್ ಪದ್ಮರಾಜಲ ಅಡ್ವೊಕೇಟ್ ಪ್ರತಿಭಾ ಕೂಡ ಇಲ್ಲ ಅಡ್ವೊಕೇಟ್ ಪದ್ಮರಾಜಲ ಪ್ರತಿಭಾ ಕೂಡ ಇಲ್ಲ ಬಿಲ್ಲ ಇರಲ್ಲ ಜಾತಿಗೆ ದಾಯ ಪಂಡ್ತೆ ಮತ್ತೆ ಜಾತಿ ದಾಖಲೆ ಕೆಣಕಿನ ದಾಯ ಮೇಡಮ್ ದೋರಿ ಬ್ರಹ್ಮ ಅವ್ರ ದಾಯ ಮಲ್ತೀನಿ ಆಯಲ ಬರುಡಿತ್ತೆ ಆಯ ಮಲ್ತಿನ ಘಟನೆ ಆಯ ಬರುಡು ಅವು ಎಂಕ್ಲ 2 ಜನ ಪಾತಿರ್ತೆ ಪ್ರಸನ್ನಕ್ಕ ಪಾತಿರ್ತೆ ಸಾಲ್ವ್ ಮಾಡ್ತಾ ಸ್ಟೇಷನ್ ಬೋದು ಪಾತಿರಿ ಎಂಕ್ಲ ಬೇಲೆ ಉಂಟು ಸರ್ ಎಂಕ್ಲ ಬೇಲೆ ಉಂಟು ಏನ್ ನಮಗೆ ತೊಂಬ ಕೇಸ್ ಧರ್ಮಸ್ಥಳ ತಕ್ಲಿ ಪಾಡ್ತೀರಿ ದಿನಕ್ಕೇನ ಸೌಜನ್ಯ ಹೋರಾಟಕ್ಕೆ ನ್ಯಾಯ ಕೇಂದ್ರನಾಯ್ತು ಏನು ದಿನಕ್ಕೆ ತಿಂಗಳ 5 ದಿವಸ ಏನು ಕೋರ್ಟ್ಗೂ ಇತ್ತೆ ಬೇಲೆ ಬಿಟ್ಟು ಈ ಒಂದು ರೆಪ್ಯೂಟೆಡ್ ಫ್ಯಾಮಿಲಿ ಸುಪ್ಪನ ಇತ್ತೆ ದಾದಾವು ಓನರ್ಗೆ ದಾದಾವು ಇತ್ತೆ ನನ್ನ ಜಾಗ ಖಾಲಿ ಮಲ್ಪಡು ದಾದ ಮಲ್ಬೇಡಿ ಏನು ಬಾಡಿಗೆ ಬರ್ತೀನಿ ಹೆಂಗ್ ಸರ್ ಟ್ರ್ಯಾಕ್ ಮಲ್ದೊಂದು ಬಲ್ತಿರ್ತಲ್ಲ ನಿಕ್ಲೆ ಒರಿಯನ್ನ ಪೆಟ್ರೋಲ್ ಪಾಡ್ತು ಸುಟ್ಪೆ ಬಂಟ ಅವು ನಿಕ್ಲೆಗೆ ಎಂಕ್ ಸಾಧ್ಯ ಇದ್ದಿ ಸರ್ ಒಂಜಿ ಕಂಪ್ಲೇಂಟ್ ಕೊಡ್ತಿ ಯಾನು ಬರ್ತೆ ಬಿರ ಐತ ಬಿರ ಬರ ಎನ್ನ ತಾಬು ಬೆಂಗಳೂರು ಸರ್ ಎಂಕ್ ಬೇಲೆ ಉಂಟು ಸರ್ ಬೆಂಗಳೂರು ಟು ಕುಲ್ಲಿಯರ ಏನು ಬೇಲೆ ಬಿಟ್ಟು ನಿಕ್ಲ ಬಿರೋ ಬರ ಏನು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಎನ್ನ ಅಕ್ಕ ಈತ ಬಂಗಟ್ಲ ಒಂದು ಕಂಪ್ಲೇಂಟ್ ಕೊರಿಯಲ್ಲ ಅವ ಆಲೆಗ ಇನ್ನ ABCD ಗೊತ್ತು ಸತ್ಯ ಉಂಟು ಡಿಪಾರ್ಟ್ಮೆಂಟ್ ABCD ಎನ್ನ ಅಕ್ಕ ಗೊತ್ತು ಎಂಕ ಗೊತ್ತಿನ ಅದು ಗೊತ್ತು ಯಾನು ಆಂಟ್ಲ ಅಲ್ಲ ಮೊಬೈಲ್ ಬತ್ತಿನ ಮೆಸೇಜ್ ಕಂಪ್ಲೇಂಟ್ ಒಂದು ನೋಟಿಸ್ ಕಡೆ ಬಿಡಿರ ನಿಕ್ಲು ಆಯ್ಗ ಯಾನ್ ಬರ್ಪೆ ಯಾನ್ ನಿಕ್ಲೈಟ್ ಬರ್ಪಜ್ಜಿ ಯಾನೆ ಬರ್ಪೆ ಯಾನು ಏನ್ ಕಾತು ಪಕ್ಕ ಬರ್ರೆ ಅಪ್ಪಜ್ಜಿ ಪೊಲೀಸ್ ಬತ್ತ ಪತಂತ ಬರ್ ನನ್ನ ಅಲ್ಪ ಬರ್ಪುಂಡು ಸೋಷಿಯಲ್ ಮೀಡಿಯಾ ಪೊಲೀಸ್ ಪತಂತ ಲೈವ್ പോകുന്നില്ല ಯಾನ್ ಬರ್ಪೆ ಯಾನ್ ಯಾನ್ ಕೋಡೆನೆ ಬಿದ್ದನು ನಾನು ಸತ್ಯ ಬಂಟೆ ಮೇಡಮ್ ಲೈವ್ ಹೋಗ್ತಾರೆ ನಾನು ಇವಾಗ ಒಂದು ದಿವಸ ಕೇಳ್ತೀನಿ